ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಗೌರಿ ಹಬ್ಬ, ನಾಳೆ ಗಣೇಶನ ಹಬ್ಬ. ಅದಕ್ಕಾಗಿ ಗಣೇಶನ ಹಬ್ಬದ ಪ್ರಯುಕ್ತವಾಗಿ ಇವತ್ತು ಒಂದು ಪುಟ್ಟ ಕಥೆ ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋಸ್ ನೋಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ದಾನವರು ಮತ್ತೆ ದೇವತೆಗಳು ಇರ್ತಕ್ಕಂಥ ಎರಡು ಲೋಕ. ಅಲ್ಲಿ ಒಬ್ಬ ಗಜಮುಖಸುರ ಅಂತ ಒಬ್ಬ ಅಸುರ ಇರ್ತಾನೆ. ಆದ್ರೆ ಅಸುರನಿಗೆ ಶಕ್ತಿ ಇರ್ತದೆ. ಅವನು ಒಂದು ಗಜ ಅಂದ್ರೆ ಗಜಪತಿ ಅಂದ್ರೆ ಆನೆ ಆಗುವಂತ ಒಂದು ಪೌರುಷ ಶಕ್ತಿ ಅವನಲ್ಲಿ ಇರ್ತದೆ. ಆದ್ರೆ ಜಗತ್ತನ್ನು ಆಳ್ಬೇಕು ಅನ್ನೋದು ಅವನ ಆಸೆಯಾಗಿತ್ತು. ಆ ಕಾರಣದಿಂದ ಅವನು ತಪಸ್ ಮಾಡೋದಕ್ಕೆ ಹೋಗ್ತಾನೆ ಸ್ನೇಹಿತರೆ. ಅವನು ತುದಿಯ ಒಂದು ಹಿಮಾಲಯದ ಸ್ಥಳದಲ್ಲಿ ಅವನು ತಪಸ್ ಮಾಡಲು ಸಿದ್ಧ ಆಗ್ತಾನೆ. ಆಗ ಇಂದ್ರಾದಿ ದೇವತೆಗಳು ನೋಡಿ, ಇವನು ತಪಸ್ ಮಾಡಿದ್ರೆ ನಮಗೆ ಸಮಸ್ಯೆಗಳು ಕೊಡ್ತಾರೆ ಅಂತ ಅನ್ಬಿಟ್ಟು ಏನೇನೋ ಅಡಚಣೆ ಮಾಡ್ತಾರೆ. ಆದ್ರೂ ಅವನು ಬಿಡದೆ ತಪಸ್ಸು ಮಾಡ್ತಾನೆ. ಯಾರ ತಪಸ್ಸು? ಶಿವನ ತಪಸ್ಸು. ಮಹಾದೇವನ ತಪಸ್ಸನ್ನ ತುಂಬಾ ಗಂಭೀರವಾಗಿ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ತಪಸ್ ಮಾಡ್ತಾನೆ. ಸಾವಿರಾರು ವರ್ಷಗಳಾಯ್ತದೆ. ಆದ್ರೆ ಶಿವನಿಗೂ ತಪಸ್ ಮಾಡಿದ್ರೆ ನಾನು ವರ ಕೊಡಬೇಕು, ನಾನು ವರ ಕೊಟ್ರೆ ನಮಗೆ ಉಲ್ಟಾ ಹೊಡಿತಾರಲ್ಲ ಇವರು ಅನ್ನೋದು ಗೊತ್ತಿರತ್ತೆ. ಆದ್ರೂ ತಪಸ್ಸ ಬಿಡದೆ ಆಚರಣೆ ಮಾಡ್ತಾನೆ. ಕೊನೆಗೆ ಆ ಅಸುರ ಗಜಪತಿ ಸುರ ಗೆಲ್ತಾನೆ. ಅಂದ್ರೆ ತಪಸ್ಸು ಯಶಸ್ವಿ ಆಯ್ತದೆ. ಶಿವನು ಪ್ರತ್ಯಕ್ಷನಾಗಿ ನಿನಗೆ ಏನು ವರ ಬೇಕು ಅಂತ ಕೇಳಿದಾಗ, ನನಗೆ ಮನುಷ್ಯರಿಂದ ಅಥವಾ ಪ್ರಾಣಿಗಳಿಂದ ಸಾವು ಬರಬಾರ್ದು ಅಂತ ಕೇಳ್ಕತಾನೆ. ಶಿವ ಹಸ್ತು ಅಂತ ಅನ್ಬಿಟ್ಟು ವರ ಕೊಟ್ಬಿಟ್ಟು ಮಾಯವಾಗ್ತಾರೆ ಶಿವ. ಅವಾಗ ಗಜಪತಿ ಸುರ ಏನ್ ಮಾಡ್ತಾನೆ, ನನಗೆ ಇನ್ಮೇಲೆ ಸಾವೇ ಇಲ್ಲ ಅನ್ಬಿಟ್ಟು ಝೇಂಕರಿಸಿ ನಗ್ತಾನೆ. ಹಾಗೆ ಎಲ್ಲೆಲ್ಲಿ ಹೋಮ ಯಾಗಗಳು ನಡೀತದೆ, ಎಲ್ಲೆಲ್ಲಿ ಋಷಿಮುನಿಗಳು ಇರ್ತಾರೋ ಅಲ್ಲೆಲ್ಲ ಹೋಗಿ ಅದನ್ನ ಭಂಗ ಮಾಡಬೇಕು ಅಂತ ಎಲ್ಲ ತನ್ನ ಸೈನ್ಯನ ಬಿಡ್ತಾನೆ. ಆಗ ದೇವಾನು ದೇವತೆಗಳಿಗೆ ಬೇಜಾರಾಗ್ತದೆ. ತಮ್ಮ ಭಕ್ತರು ತಪಸ್ ಮಾಡೋದು, ಜಪ ಮಾಡೋದು, ಹೋಮ ಮಾಡೋದು, ಯಾಗ ಮಾಡೋದು ಎಲ್ಲನೂ ಹಾಳು ಮಾಡ್ತಾವನಲ್ಲ ಈ ಗಜಾಸುರ ಅಂತ. ಹೀಗೆ ನಡೀತಾ ನಡೀತಾ ವೈಕುಂಠಕ್ಕೂ ಅಥವಾ ಸ್ವರ್ಗಲೋಕಕ್ಕೆಲ್ಲ ಪ್ರವೇಶ ಮಾಡುವಷ್ಟು ಪರಿಸ್ಥಿತಿ ಬಂದ್ಬಿಡ್ತದೆ. ಸ್ವರ್ಗಲೋಕಕ್ಕೂ ಮುತ್ಕಿ ಆಗ್ತಾರೆ. ಆಗ ಕೊನೆಗೆ ಸ್ವರ್ಗಾಧಿಪತಿ ಇಂದ್ರ ಆ ಯುದ್ಧದಲ್ಲಿ ಸೋಲ್ತಾನೆ. ಬೇಜಾರಾಗ್ತದೆ. ಈ ವ್ಯಕ್ತಿಯಿಂದ ನಾನು ಸೋತ್ನಲ್ಲ, ಶಿವನ ಈ ವರದಿಂದ ನಾನು ಹೀಗೆ ಸೋಲುವಂತೆ ಆಯ್ತು, ಒಬ್ಬ ಅಸುರನಿಂದ ನನಗೆ ಮರ್ಯಾದೆ ಹೋಯ್ತಲ್ಲ ಅಂತ ಬೇಜಾರಾಗ್ತಾನೆ. ಆಗ ನಂದಿ, ಇಂದ್ರ ಎಲ್ಲರೂ ಶಿವನ ಹತ್ರ ಬಂದು ತಪಸ್ ಮಾಡಬೇಕಾದ್ರೆ ಶಿವ ಆಗ ಬಂದು ಕೋರ್ಕತ್ತಾರೆ. ಈ ರೀತಿ ನಮ್ಮನ್ನ ಹಿಂಸೆ ಕೊಡ್ತಾವನೆ ಗಜಪತಿ ಸೂರ, ನಾನು ಏನ್ ಮಾಡೋದು ಅಂತ ಕೋರ್ಕೊಂಡಾಗ ಶಿವ ಶಾಂತಿಯಿಂದ ನಗ್ತಾ ಹೇಳ್ತಾನೆ, ನನ್ನವರ ನನಗೆ ತಿರುಮಂತ್ರ ಆಗೋದಿಕ್ಕೆ ನಾನು ಬಿಡೋದಿಲ್ಲ. ಗಜಪತಿ ಸೂರನ ಸಂಹಾರಕ್ಕೆ ನನ್ನ ಪುತ್ರ ಗಣೇಶನೇ ಸರಿ ಅಂತ ಗಣಪತಿಗೆ ಕೇಳ್ಕೊತಾನೆ. ಏ ಗಣಪತಿ, ನನ್ನ ಕಂದ, ಗಜಪತಿ ಸೂರನ ಸಂಹಾರ ಗಜಮುಖನಾದ ನಿನ್ನಿಂದಲೇ ಸಾಧ್ಯ ಅಂತ ಧೈರ್ಯ ತುಂಬತಾನೆ. ಆಗ ಗಣಪತಿ ಇಲ್ಲ ಅನ್ನದೆ ಒಪ್ಕೋತಾನೆ. ತಾಯಿ ಪಾರ್ವತಿ ದೇವಿ ಗೌರಿ ದೇವಿ ಕಳ್ಸೋಕೆ ಬೇಜಾರು, ತನ್ನ ಮುದ್ದಿನ ಮಗ ಅಲ್ವಾ, ಅದರಿಂದ ಪ್ರೀತಿಯಿಂದ ಸಾಕಿರ್ತಾಳೆ. ಯಾಕೆಂದ್ರೆ ತನ್ನಿಂದ ಸೃಷ್ಟಿಯಾದ ಮಗ ಅಲ್ವಾ, ಅದರಿಂದ. ಆಗ ಶಿವ ಸಮಾಧಾನ ಮಾಡಿ ಪಾರ್ವತಿಗೆ ಕಳಿಸ್ಕೊಡು ಅಂತ ಕೇಳ್ಕೊತಾನೆ. ಆಗ ತಾಯಿ ಗೌರಿ ಹೋಗ್ಬಾ, ಸಂಹಾರ ಮಾಡಿ ಬಾ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾಳೆ. ಆಗ ಗಜಪತಿ ಸುರ ಎಲ್ಲರಿಗೂ ಹಿಂಸೆ ಕೊಡ್ತಾ ಇರ್ತಾನೆ. ನನ್ನನ್ನೇ ಪೂಜೆ ಮಾಡಬೇಕು, ನಾನೇ ಜಗತ್ತು, ನಾನೇ ದೇವರು, ನನಗೆ ಯಾರಿಂದನೂ ಸಾವಿಲ್ಲ ಅಂತ ಮೆರಿತಾ ಇರ್ತಾನೆ. ಭೂಲೋಕದಲ್ಲಿ ಆಳ್ವಿಕೆ ಅವನದ್ದೇ ಆಗಿರುತ್ತೆ. ಎಷ್ಟೋ ಜೀವನಾಡಿಗಳಿಗೆ ನರಕ ತೋರ್ಬಿಟ್ಟಿರ್ತಾನೆ. ಎಷ್ಟು ಮನುಷ್ಯರು ಸಾವಿನತ್ತಿಗೆ ಆಟ ಆಡ್ತಾ ಇರ್ತಾರೆ. ಅಂದ್ರೆ ಸಾವೇ ಎಲ್ಲ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿರುತ್ತೆ. ಆಗ ಭೂಲೋಕಕ್ಕೆ ತನ್ನ ಮೂಷಿಕನೊಂದಿಗೆ ಬರ್ತಾನೆ. ಬೇರೆಯೇ ಮೂಷಿಕ ವಾಹನಗಳು ಇರ್ತವೆ, ಆದ್ರೆ ಇವನು ಮೂಷಿಕ ರೂಪದಲ್ಲೇ ಅಲ್ವಾ ಇರ್ತಾನೆ. ಹಾಗೇನ್ ಮಾಡ್ತಾನೆ, ಬಂದು ಗಣಪತಿ ಈ ಮೂಷಿಕ ರಾಜನ ಅಂದ್ರೆ ಮೂಷಿಕ ರಾಜ ಅಂದ್ರೆ ಯಾರು ಹೇಳಿ, ಈ ಗಜಪತಿ ಸೂರನು ಮೂಷಿಕ ಅವತಾರನು ಇರ್ತಾನೆ. ಆಗ ಇವನ್ ಜೊತೆ ಕಾಳಗ ನಡೆಸಿದಾಗ, ಏ ಪುಟ್ಟ ಗಣಪ, ನೀನು ನಿನ್ನಿಂದ ಏನ್ ಮಾಡಕ್ಕಾದದು ಅಂತ ಗಜಪತಿ ಸೂರ ಮೀಸೆ ತಿರಿಕೊಂಡು ಒಂಥರ ಹಾಸ್ಯಾಸ್ಪದವಾಗಿ ಮಾತಾಡ್ತಾನೆ. ಆಗ ಗಣಪತಿ ಹೇಳ್ತಾನೆ, ನಿನಗೆ
ವರ ಇರೋದು ಯಾವುದು ಪ್ರಾಣಿಗಳಿಂದಲೂ ಆಗಬಾರ್ದು ಅಥವಾ ಮನುಷ್ಯರಿಂದಲೂ ನಿನ್ನ ಸಂಹಾರ ಆಗಬಾರ್ದು ಅಂತ ನೀನು ವರ ಅಲ್ವಾ ಇರೋದು. ನಾನು ಈ ಕಡೆ ಮನುಷ್ಯನೂ ಅಲ್ಲ, ಈ ಕಡೆ ಪ್ರಾಣಿನೂ ಅಲ್ಲ, ನಾನು ಗಜಪತಿ, ನನ್ನಿಂದಲೇ ನಿನ್ನ ಸಂಹಾರ ಅಂದ್ಬಿಟ್ಟು ಆಗ ತನ್ನ ಗದೆಯಿಂದ ಹೊಡೆದು ಅವನ ಸಂಹಾರ ಮಾಡ್ತಾನೆ. ಅವಾಗಿನಿಂದ ಕೊನೆಗೆ ಅವನು ಕೇಳ್ಕೊತಾನೆ, ನಾನು ಇನ್ನು ಮುಂದೆ ನಿನಗೆ ಮೂಷಿಕ ವಾಹನಾಗ ಇರ್ತೀನಿ, ನಾನು ನಿನ್ನ ಒಬ್ಬ ಸೇವಕನಾಗಿ ಬಯಸ್ತೀನಿ ಅಂತ ಕೇಳ್ಕೊಂಡಿರ್ತಾನೆ. ತಥಾಸ್ತು ಅಂದ್ಬಿಟ್ಟು ಗಣಪತಿ ಮಾಯವಾಯ್ತಾನೆ. ಹೀಗೆ ಗಜಪತೀಶ್ವರನ ಅಂತ್ಯ ಗಣಪತಿಯಿಂದ ಆಯ್ತದೆ. ಇದೊಂದು ಪುಟ್ಟ ಕಥೆಯಾಗಿತ್ತು ನಮ್ಮ ಶ್ರೀ ಗಣಪತಿಯವರದು. ಆ ಗಜಮುಖನ ಏಕದಂತ ಗಣಪತಿ ಅವನ ಕಥೆ ಕೇಳಿದವರಿಗೆಲ್ಲ ಮೊದಲ ಪೂಜಿತ ವಿಘ್ನ ವಿನಾಶಕ ಈ ಗಣಪತಿ ವಿಘ್ನಾಧರ ವಿಘ್ನೇಶ್ವರನು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಈ ಕಥೆಯಿಂದ ನೀವೇನು ತಿಳ್ಕೊಂಡ್ರಿ ಹೇಳಿ? ಈ ಪ್ರಪಂಚದಲ್ಲಿ ನಾನು ಏನು ಬೇಕಾದರೂ ಮಾಡಬಲ್ಲೆ, ನಾನು ಏನು ಬೇಕಾದ್ರೂ ಗೆಲ್ಲಬಲ್ಲೆ ಅಂತ ಅನ್ನೋ ಎಂಥ ವ್ಯಕ್ತಿ ಆದರೂ ಸುಲಭವಾಗಿ ಸೋಲ್ತಾನೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ನಾನೇ ಶ್ರೇಷ್ಠ ಅನ್ನೋನಿಗೆ ನನಗಿಂತಲೂ ಶ್ರೇಷ್ಠ ಇದ್ದಾರೆ ಅನ್ನೋದೊಂದು ಇದು ನೀತಿ ಪಾಠ ಆಗಿತ್ತು ಸ್ನೇಹಿತರೆ. ಹೀಗೆ ಕತೆಗಳನ್ನು ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ, ಮತ್ತೊಂದು ಕತೆಗಳನ್ನು ಬೇಕಾದರೆ ಮಾಡೋಣ ಸ್ನೇಹಿತರೆ. ನಿಮ್ಗೆ ಇಷ್ಟ ಇದ್ರೆ ಕೇಳಿ, ನಾನು ಹೀಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರೂ ಗೌರಿ ಗಣಪತಿ ಶುಭವನ್ನುಂಟು ಮಾಡಲಿ ಅಂತ ಕೇಳ್ಕೊತಿದ್ದೀನಿ. ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.